ಪುಲಾವ್ ಮಾಡತ್ರಿ ಅಂತಂದ್ರ ಸ್ವಾದ ತುಂಬಿ ತೊಳ್ಕೊಬೇಕ್ರಿ. ಅಟ್ಟು ಚಲೋತ್ನಂಗೆ ಮಾಡ್ಬೇಕ್ರಿ. ಹಂಗ ಮಾಡೋದು ಅಂತಂದ್ರೆ ಹಿಂಗ ಮಾಡ್ಬೇಕು ಅನ್ಬೇಕು ನೋಡ್ರಿ. ಅದಕ್ಕೆ ಒಂದು 3 ಕಪ್ ಅಷ್ಟ ಅಕ್ಕಿಯನ್ನ ನಾವು ನೆನೆಕ್ ಇಟ್ಟಿರ್ತೀವಿ. ಇವೆಲ್ಲ ಮಸಾಲೆಗಳನ್ನ ಕ್ಯಾಪ್ಷನ್ದಾಗ ಕೊಟ್ಟಿರ್ತೀನಿ. ಅವನ್ನ ಚಂದಂಗೆ ನೀವು ರೋಸ್ಟ್ ಮಾಡಿ ಮಿಕ್ಸರ್ ಜಾರ್ದಾಗ ಹಾಕಿ ಗರ್ರ ಅನಸ್ರಿ. ಇದು ಒಂದ ಮಸಾಲ ರೀ, ಪೂರ್ತಿ ಪುಲಾವನ್ನ ಬಹಳ ಭಾರಿ ಮಾಡೋದ್ರಿ. ಒಂದು ಪಾಣ್ಯಾಗ ಎಣ್ಣೆ ಹಾಕಿಟ್ಟ ಎಣ್ಣೆ ಕಾದಾದ್ಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಪುದೀನ, ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ತಿರುವಾಡಿ ನೀವು ಒಂದು ಈಟ ತೆಂಗಿನಕಾಯಿ ಹಾಕಿ ಬರಬ್ಬರಿಯಾಗಿ ಅದನ್ನು ಗಿರ್ರ ಅನ್ಸ್ಕೊಂಡು ಬರ್ರಿ. ಇದೊಂದು ಪೇಸ್ಟ ಇವೆರಡು ಬೇಕ್ರಿ. ಆಮೇಲೆ ಈ ನಾರ್ಮಲ್ ಮಸಾಲೆಯನ್ನ ಒಂದು ಪಾತ್ರೆಗೆ ಎಣ್ಣೆಕಾಯಿ ಹಾಕಿಟ್ಟ ಅವನ್ನೆಲ್ಲ ಹಾಕ್ರಿ. ಅದಾದ ನಂತರ ಬೇಕಾದ್ರೆ ಗೋಡಂಬಿ ಹಾಕ್ರಿ, ಉದ್ದದಾಗಿ ಹೆಚ್ಚಿರುವಂತಹ ಉಳ್ಳಾಗಡ್ಡಿಯನ್ನ ಹಾಕ್ರಿ, ಆಲೂಗಡ್ಡೆಗಳನ್ನ ಹಾಕ್ರಿ, ನಿಮ್ಗೆ ಇಷ್ಟ ಬಂದಿರುವಂತಹ ತರಕಾರಿಗಳನ್ನ ಹಾಕ್ರಿ. ವೆಜಿಟೇಬಲ್ಸ್ ಯಾವ್ದು ಬೇಕಾದಾಗಿರ್ಲಿ, ಟೊಮೆಟೊ ಒಂದು ಮರಿಬೇಡ್ರಿ. ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಆಗಲೇ ನಾವು ರುಬ್ಬಿಟ್ಕೊಂಡಿದ್ವಿ ನೋಡ್ರಿ ಈ ಮಸಾಲೆ ಅಂದ್ರೆ ಪೇಸ್ಟ್ ಮಾಡಿಟ್ಟಿದ್ರಲ್ಲ ಅದನ್ನಟ್ಟ ಹಾಕಿ ಮತ್ತ ಆ ಒಂದು ಮಸ್ತ್ ಆಗಿರುವಂತಹ ಪುಲಾವ್ ಏನ್ ನಾವು ಪೌಡರ್ ಮಾಡಿಟ್ಟಿದ್ರಲ್ಲ ಅದನ್ನಟ್ಟ ಸ್ವಲ್ಪ ಮೊಸರನ್ನ ಹಾಕಿ ಚಂದಂಗೆ ಮಿಕ್ಸ್ ಕೊಡ್ರಿ. ಒಂದ್ ಈಟ್ ಅರಿಶಿನ ಪುಡಿ ಹಾಕಿ ತಿರುಗಾಡೋದು ಮರಿಯಕ್ಕೆ ಹೋಗ್ಬೇಡ್ರಿ. ಅದಾದ ನಂತರ ನೆನೆಸಿದಂತಹ ಅಕ್ಕಿಯನ್ನ ತಗೊಂಡ್ ಬಂದ ಪೂರ್ತಿಯಾಗಿ ಚಂದಂಗೆ ಅದನ್ನ ಕರೆಕ್ಟ್ ಆಗಿ ಕೂಡಿಸ್ಬೇಕ್ರಿ. ಆಮೇಲೆ ಅದಕ್ಕೆ ಎಷ್ಟು ಬೇಕು ನೋಡ್ಕೊಂಡ ಅಷ್ಟು ನೀರನ್ನ ಹಾಕಿ ಸ್ವಲ್ಪ ಸಣ್ಣೂರಲ್ಲೇ ದಮ್ ಕೊಟ್ಟು ಚಂದಂಗೆ ಪುಲಾವನ್ನ ನೀವು ತಯಾರು ಮಾಡ್ರಿ. ಆಮೇಲೆ ಮ್ಯಾಲ ತುಪ್ಪ ಬಿಡ್ರಿ. ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಐತಿ, ಹಂಗ ಪೇಜ್ನು ಫಾಲೋ ಮಾಡಿಬಿಡ್ರಿ.